ಕರ್ತನಲ್ಲಿ ಪ್ರಿಯರೇ, ಆಸರೆ ಟಿವಿಯ ಮೂಲಕವಾಗಿ ನಮ್ಮನ್ನು ವೀಕ್ಷಿಸುತ್ತಿರುವಂಥ ಎಲ್ಲ ಪ್ರಿಯರಿಗೂ ಇಬ್ರಿಯ ಪತ್ರಿಕೆಯಿಂದ ನಾವು ನಡೆಸುತ್ತಿರುವಂಥ ಈ ಸತ್ಯವೇದ ಶಾಲೆಗೆ ಸುಸ್ವಾಗತವನ್ನು ಕೋರುತ್ತೇನೆ. ಹೋದ ಸಂಚಿಕೆಗಳಲ್ಲಿ ದೇವರ ವಾಕ್ಯ ಇಬ್ರಿಯ ಪತ್ರಿಕೆಯಿಂದ ಕಲಿತಿರುವಂಥ ದೇವರ ವಾಕ್ಯದ ಅಧ್ಯಯನವು ನಿಮ್ಮ ಜೀವಿತಗಳಲ್ಲಿ ಆತ್ಮಿಕ ಅಭಿವೃದ್ಧಿಗೂ ನಂಬಿಕೆಗೂ ಅದರ ಭಕ್ತಿವೃತ್ತಿಗೂ ಕಾರಣವಾಗಿದೆ ಎಂಬುದಾಗಿ ನಾವು ಕರ್ತನಲ್ಲಿ ಭರವಸೆಯುಳ್ಳವರಾಗಿದ್ದೇವೆ. ತಿರುಗಿ ಮತ್ತೊಂದು ಸಂಚಿಕೆಯ ಮೂಲಕವಾಗಿ ನಿಮ್ಮನ್ನು ಭೇಟಿಯಾಗಲು ದೇವರು ಕೊಟ್ಟ ಅವಕಾಶಕ್ಕೆ ದೇವರಿಗೆ ತುಂಬು ಹೃದಯದ ವಂದನೆಗಳನ್ನು ತಿಳಿಸುತ್ತಾ ಸತ್ಯವೇದದ ಶಾಲೆ ಅಧ್ಯಯನಕ್ಕಾಗಿ ಮುಂದಿನ ಸಮಯವನ್ನು ನಾವು ಪ್ರತ್ಯೇಕಿಸೋಣ. ಇಬ್ರಿಯ ಪತ್ರಿಕೆ ಅಪೊಸ್ತಲನಾದ ಪೌಲನು ಮೊದಲನೇ ಅಧ್ಯಾಯದ ಮೊದಲನೇ ಭಾಗಗಳಲ್ಲಿ 3 ವಾಕ್ಯಗಳಲ್ಲಿ ನಾವು ಗಮನಿಸಿದಂತಹ ಕಾರ್ಯ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅತಿ ಶ್ರೇಷ್ಠನಾದ ದೇವರು ಇಬ್ರಿಯ ವಿಶ್ವಾಸಿಗಳ ಮನಸ್ಸಿನಲ್ಲಿಯೂ ಅವರ ಆತ್ಮದಲ್ಲಿಯೂ ಯೇಸು ಕ್ರಿಸ್ತನಿಗೆ ಅತಿ ಶ್ರೇಷ್ಠವಾದ ಸ್ಥಾನವನ್ನು ಕೊಡಬೇಕು ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಪೌಲನು ಪ್ರವಾದಿಗಳಿಗಿಂತಲೂ ಯೇಸು ಕ್ರಿಸ್ತನು ಶ್ರೇಷ್ಠನು ಎಂಬುದನ್ನು ಆತನು ಬರೆದಿರುವುದರ ಕುರಿತಾಗಿ ನಾವು ಹೋದ ಸಂಚಿಕೆಗಳಲ್ಲಿ ನೋಡಿದೆವು. ಈಗ 4ನೇ ವಾಕ್ಯದಿಂದ ಆಧಾರ ಮಾಡಿ ನಾವು ತಿಳಿಯಲಿಕ್ಕೆ ಹೋಗುವಂಥ ಸತ್ಯ ಮತ್ತೊಂದಾಗಿದೆ. ಮೊದಲು ಅಪೊಸ್ತಲನಾದ ಪೌಲನು ಇಬ್ರಿಯರಿಗೆ ತಿಳಿಸಿಕೊಟ್ಟದು ಯೇಸು ಕ್ರಿಸ್ತನು ಪ್ರವಾದಿಗಳಿಗಿಂತಲೂ ಅತಿ ಶ್ರೇಷ್ಠನು ಎಂಬುದನ್ನು. 4ನೇ ವಾಕ್ಯದಿಂದ ನಾವು ಗಮನಿಸುವಾಗ ಯೇಸು ಕ್ರಿಸ್ತನು ಮತ್ತು ದೂತರುಗಳ ಮಧ್ಯದಲ್ಲಿ ಇರುವಂಥ ಆ ಒಂದು ತಾರತಮ್ಯದ ಕುರಿತಾಗಿ ಪೌಲನು ತಿಳಿಯಪಡಿಸ್ತಾ ಇದ್ದಾರೆ. ನಾವು ಆ ವಾಕ್ಯವನ್ನು ಗಮನಿಸುವುದಕ್ಕಾಗಿ ನಿಮ್ಮನ್ನು ದೇವರ ವಾಕ್ಯದ ಕಡೆಗೆ ನಿಮ್ಮ ಗಮನವನ್ನು ತಿರುಗಿಸಲಿಕ್ಕೆ ಹೇಳುತ್ತಿದ್ದೇನೆ. 4ನೇ ವಾಕ್ಯದಿಂದ ನಾವು ನೋಡುವಂಥದ್ದು ಈ ಪ್ರಕಾರವಾಗಿದೆ: ಈತನು ದೇವ ದೂತರಿಗಿಂತಲೂ ಉತ್ತಮನಾದನು ಎಂಬುದಾಗಿ. ಮೊಟ್ಟ ಮೊದಲು ಪ್ರವಾದಿಗಳಿಗಿಂತ ಯೇಸು ಕ್ರಿಸ್ತನು ಉತ್ತಮನು ಎಂಬುದನ್ನು ತಿಳಿಯಪಡಿಸಿದ ನಂತರ ಇಬ್ರಿಯರ ನಂಬಿಕೆಯಲ್ಲಿಯೂ ಅವರ ವಿಶ್ವಾಸದಲ್ಲಿಯೂ ಅವರ ಧರ್ಮಶಾಸ್ತ್ರದಲ್ಲಿಯೂ ದೇವದೂತರುಗಳಿಗೆ ಇದ್ದಂಥ ಪ್ರಾಮುಖ್ಯತೆಯನ್ನು ತಿಳಿದ ಪೌಲನು ಅವರಿಗೆ ತಿಳಿಯಪಡಿಸುತ್ತಾ ಇರುವಂಥ ವಿಚಾರ ನಾವು ಮೊದಲನೆಯ ಭಾಗದಲ್ಲಿ ನೋಡ್ತಾ ಇದ್ದೇವೆ. ಈತನು ದೇವದೂತರಿಗಿಂತಲೂ ಉತ್ತಮನಾದನು ಎಂಬುದಾಗಿ. ಯೇಸು ಕ್ರಿಸ್ತನಿಗೂ ದೇವದೂತರಿಗೂ ಮಧ್ಯದಲ್ಲಿ ಇರುವ ತಾರತಮ್ಯವಾಗಿದೆ ಈ ಸಂಚಿಕೆಯಿಂದ ನಾವು ಧ್ಯಾನ ಮಾಡಲಿಕ್ಕೆ ಇರುವಂಥ ವಿಷಯಗಳು. ದೇವದೂತರ ಕುರಿತಾಗಿ ಕೆಲವೊಂದು ಕಾರ್ಯಗಳು ನಾವು ಈ ವಿಷಯವನ್ನು ಕಲಿಯುವುದಕ್ಕಿಂತ ಮುಂಚೆ ತಿಳಿಯುವುದು ಉತ್ತಮವಾಗಿರುತ್ತದೆ. ದೇವದೂತರು ಅಂದರೆ ಮನುಷ್ಯರಿಗಿಂತ ಮೊದಲಾಗಿ ಸೃಷ್ಟಿಸಲ್ಪಟ್ಟವು ಆಗಿದೆ. ದೂತರುಗಳ ಪ್ರಕೃತಿಯ ಕುರಿತಾಗಿ ನಾವು ನೋಡುವಾಗ ಅದು ಆತ್ಮಜೀವಿಗಳು ಎಂಬುದಾಗಿ ಪವಿತ್ರ ವಚನ ಹೇಳುವುದನ್ನು ನಾವು ನೋಡುತ್ತೇವೆ. ಅವುಗಳಿಗೆ ಶರೀರ ಇಲ್ಲ. ಶರೀರ ಇಲ್ಲದೆ ಇರುವಂಥ ಈ ಆತ್ಮಜೀವಿಗಳು ದೇವರ ಇಚ್ಛಾನುಸಾರವಾಗಿ ದೇವರ ಇಷ್ಟಾನುಸಾರವಾಗಿ ತಮ್ಮ ಸೇವೆಯನ್ನು ಸಲ್ಲಿಸುವಂಥ ಸೇವಕಾತ್ಮಗಳು ಆಗಿದ್ದಾರೆ. ಹೋದ ಒಂದು ಸಂಚಿಕೆಯಲ್ಲಿ ನಾನು ತಿಳಿಸಿದ ಪ್ರಕಾರ ಈ ದೂತರುಗಳ ಪ್ರಕೃತಿಯ ಕುರಿತಾಗಿ ಕಲಿಯುವಂಥದ್ದು ಬಹಳ ನಮಗೆ ಉತ್ತೇಜನ ಕೊಡುವಂಥದ್ದಾಗಿದೆ. ಧರ್ಮಶಾಸ್ತ್ರದಲ್ಲಿ ದೇವರ ವಾಕ್ಯದಲ್ಲಿ ಬಿದ್ದು ಹೋದ ದೂತರುಗಳಿದ್ದಾರೆ, ಇನ್ನೂ ನಂಬಿಕಸ್ಥರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂಥ ದೂತರುಗಳು ಇದ್ದಾರೆ. ದೂತರುಗಳನ್ನು ದೇವರು ಯಾವ ಸಮಯದಲ್ಲಿ ಸೃಷ್ಟಿ ಮಾಡಿದನು ಎಂಬುದನ್ನು ನಮಗೆ ನೋಡಲು ಸಾಧ್ಯವಿಲ್ಲ, ತಿಳಿಯಲು ಸಾಧ್ಯವಿಲ್ಲ. ಆದರೆ ಪವಿತ್ರ ವಚನ ಆದಿಕಾಂಡ 1ನೇ ಅಧ್ಯಾಯದಿಂದ ನಾವು ಕಲಿಯುವಾಗ ಒಂದು ಸತ್ಯ ನಮಗೆ ತಿಳಿದು ಬರುತ್ತವೆ. ಅದೇನೆಂದರೆ, ದೇವರು ಆದಿಯಲ್ಲಿ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಈ ಮೊದಲನೆಯ ವಾಕ್ಯಕ್ಕೂ ನಂತರ ನಾವು ಕಾಣುವಂಥ ಮುಂದಿನ ವಾಕ್ಯಗಳಿಗೂ ಮಧ್ಯದಲ್ಲಿ ಬಹಳಷ್ಟು ಕಾಲದ
ಆ ಒಂದು ಅಗಲುವಿಕೆಯನ್ನು ನಾವು ನೋಡಲಿಕ್ಕೆ ಸಾಧ್ಯವಿದೆ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಎಂಬುದಾಗಿ ಆದಿಕಾಂಡ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ನೋಡುವಾಗ, ದೇವರು ಯಾರಿಗೋಸ್ಕರ ಏನಕ್ಕೋಸ್ಕರ ಈ ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದನು ಎಂಬುದನ್ನು ನಾವು ತಿಳಿಯುವುದು ಉತ್ತಮವಾಗಿರುತ್ತದೆ. ಪವಿತ್ರ ವಚನದಲ್ಲಿ ಪ್ರವಾದನೆಯ ಗ್ರಂಥಗಳಲ್ಲಿ ನಾವು ನೋಡುವಾಗ, ದೇವರು ಸೃಷ್ಟಿ ಮಾಡಿದ ದೂತರುಗಳಲ್ಲಿ ದೇವರನ್ನು ಆರಾಧನೆ ಮಾಡುವ ಒಂದೇ ಒಂದು ಉದ್ದೇಶವನ್ನು ವಹಿಸಿಕೊಂಡು ದೇವರು ಸೃಷ್ಟಿ ಮಾಡಿದಂಥ ದೂತನು ಆಗಿದ್ದನು ಲೂಸಿಫರ್ ಎಂಬಾತನು. ಆತನಿಗೂ ಆತನ ಸಂಗಡಿಗರಿಗೂ ದೇವರನ್ನು ಆರಾಧಿಸುವ ಕೆಲಸ ಮಾತ್ರ ಇತ್ತು. ಅಂಥ ಆರಾಧನೆಯ ಜವಾಬ್ದಾರಿಕೆಯನ್ನು ಕೊಡಲ್ಪಟ್ಟ ಲೂಸಿಫರಿಗೆ ಮತ್ತು ಆತನ ಸಂಗಡ ಇದ್ದವರಿಗೆ ವಾಸ ಮಾಡುವುದಕ್ಕೋಸ್ಕರವಾಗಿಯೇ ಈ ಭೂಮಿಯನ್ನು ದೇವರು ಸೃಷ್ಟಿ ಮಾಡಿದನು ಎಂಬುದನ್ನು ಕುರಿತಾಗಿ ಎಹೆಸ್ಕೇಲ್ ಪ್ರವಾದನೆಯ ಗ್ರಂಥದಲ್ಲಿ ಮತ್ತು ಕೆಲವು ಪ್ರವಾದನೆ ಗ್ರಂಥಗಳಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಿದೆ. ಆ ಪ್ರವಾದನೆಯ ಗ್ರಂಥದಲ್ಲಿ ಓದುವಾಗ ಬೀಳಲ್ಪಟ್ಟಂಥ ಲೂಸಿಫರನ ಕುರಿತಾಗಿ ಕೆಲವೊಂದು ವಿವರಗಳನ್ನು ಕೊಡುವಲ್ಲಿ ಒಂದು ವಾಕ್ಯ ಹೀಗೆ ನಾವು ನೋಡುತ್ತೇವೆ: ನೀನು ಬಿದ್ದು ಹೋಗುವುದಕ್ಕಿಂತ ಮುಂಚೆ ದೇವರ ಉದ್ಯಾನವನವಾದ ಏದನಲ್ಲಿ ಇದ್ದಿ ಎಂಬುದನ್ನು ನಾವು ಕಾಣುತ್ತೇವೆ. ಇದು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇದ್ದಂಥ ಭೂಮಿಯ ಆ ಸ್ಥಿತಿಯು ಬರುವುದಕ್ಕಿಂತ ಮುಂಚೆ ಉಂಟಾದಂಥ ಕಾರ್ಯವಾಗಿದೆ. ಹಾಗಾದರೆ ದೇವರ ವಾಕ್ಯದ ಆಧಾರದಲ್ಲಿ ನಾವು ತಿಳಿಯಬಹುದು, ದೇವರು ಮೊದಲು ಈ ಭೂಮಿಯನ್ನು ಉಂಟು ಮಾಡಿದ್ದು ದೇವರನ್ನು ಆರಾಧಿಸುವ ಉದ್ದೇಶಕ್ಕೋಸ್ಕರ ಸೃಷ್ಟಿಸಲ್ಪಟ್ಟ ಲೂಸಿಫರಿಗೋಸ್ಕರ ಆಗಿತ್ತು. ಆದರೆ ಆತನ ಗರ್ವದ ನಿಮಿತ್ತವಾಗಿ, ಆತನ ಅಹಂಕಾರದ ನಿಮಿತ್ತವಾಗಿ ದೇವರು ಆತನನ್ನು ಕಡಿದು ಬಿಟ್ಟನು. ಅಷ್ಟೇ ಅಲ್ಲದೆ ಆತನಿಗೋಸ್ಕರವಾಗಿ ಇರುವುದಕ್ಕೆ ದೇವರು ಸೃಷ್ಟಿ ಮಾಡಿದ ಭೂಮಿಯನ್ನು ಕೂಡ ದೇವರು ನೀರಿನಿಂದ ತುಂಬಿಸಿ ನಾಶ ಮಾಡಿಬಿಟ್ಟನು. ಆ ಕಾರಣದಿಂದಲೇ ಆದಿಯಲ್ಲಿ ದೇವರು ಉಂಟು ಮಾಡಿದ ಭೂಮಿಯು ನಂತರ ಬರಿದಾಗಿಯೂ ಕ್ರಮವಿಲ್ಲದೆಯೂ ಕಾಣುವುದಕ್ಕೆ ಸಾಧ್ಯವಾಗುವಂಥದ್ದು. ದೇವರು ಸೃಷ್ಟಿ ಮಾಡಿದೆಲ್ಲವೂ ಒಳ್ಳೆಯದು 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 ಎಂಬುದಾಗಿ ಆದಿಕಾಂಡ ಹೇಳುವಾಗ, ಯಾವುದೇ ಒಂದು ವಸ್ತುವಾಗಲಿ, ಯಾವುದೇ ಒಂದು ಪ್ರಾಣಿಯನ್ನಾಗಲಿ, ಯಾವುದೇ ಒಂದು ಸೃಷ್ಟಿಯನ್ನಾಗಲಿ ದೇವರು ಕ್ರಮವಿಲ್ಲದೆ ಉಂಟು ಮಾಡುವುದಿಲ್ಲ, ದೇವರು ಬರಿದಾಗಿ ಉಂಟು ಮಾಡುವುದಿಲ್ಲ. ಹಾಗಾದರೆ ಆದಿಕಾಂಡ 1ನೇ ಅಧ್ಯಾಯ 1ನೇ ವಾಕ್ಯಗಳಲ್ಲಿ ನಾವು ಭೂಮಿ ಕ್ರಮವಿಲ್ಲದೆ ಕಾಣುವುದಕ್ಕೆ ಕಾರಣ ಒಂದಿದೆ. ಅದೇ ಯಾರಿಗೋಸ್ಕರ ಭೂಮಿ ಮೊದಲು ದೇವರು ಸೃಷ್ಟಿ ಮಾಡಿದ್ನೋ ಆತನು ಮಾಡಿದ ಅಪರಾಧದ ನಿಮಿತ್ತವಾಗಿಯೇ ಆ ಭೂಮಿಯು ಶಪಿಸಲ್ಪಟ್ಟಿದ್ದು ಮತ್ತು ಆ ಭೂಮಿಯು ಕ್ರಮವಿಲ್ಲದೆ ಆಗುವಂಥ ರೀತಿಯಲ್ಲಿ ನಾಶಕ್ಕೆ ಒಳಗಾದದ್ದು. ಇವತ್ತು ನನ್ನನ್ನು ಈ ಸತ್ಯವೇದ ಶಾಲೆಯಲ್ಲಿ ಗಮನಿಸುತ್ತಿರುವಂಥ ನನ್ನ ಪ್ರಿಯರಾದ ವೀಕ್ಷಕರಿಗೆ ನಾನೊಂದು ಮಾತು ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಮಗೆ ಎಲ್ಲವೂ ಅನುಗ್ರಹಿಸಿ ಕೊಡುವಂಥವನು ದೇವರಾಗಿದ್ದಾನೆ. ದೇವರು ಯಾವ ಕಾರಣಕ್ಕೂ ತನ್ನ ಉದ್ದೇಶಗಳನ್ನು ಬಿಟ್ಟು ಏನು ಮಾಡುವವನಲ್ಲ. ದೇವರಿಗೆ ಪ್ರತಿ ಒಂದಕ್ಕೂ ಒಂದು ಉದ್ದೇಶ ಇರುತ್ತದೆ. ಇಲ್ಲಿ ನಾವು ತಿಳಿಯಬೇಕಾದ ಕಾರ್ಯ, ಒಬ್ಬ ವ್ಯಕ್ತಿಗೋಸ್ಕರ, ಒಬ್ಬ ದೂತನಿಗೋಸ್ಕರವಾಗಿ ದೇವರು ಸೃಷ್ಟಿ ಮಾಡಿದ ಭೂಮಿ, ಆತನ ಅವಿಧೇಯತೆಯ ನಿಮಿತ್ತವಾಗಿ ಆ ಭೂಮಿ ಶಾಪಕ್ಕೆ ಮತ್ತು ನಾಶಕ್ಕೆ ಒಳಗಾಗಿದ್ದು ನಾವು ಕಾಣುತ್ತೇವೆ. ಗಮನಿಸಬೇಕಾದ ಕಾರ್ಯ, ಈ ದೂತರುಗಳ ಸೃಷ್ಟಿಯಲ್ಲಿ ಯಾವಾಗ ದೂತರುಗಳ ಸೃಷ್ಟಿ ನಡೆಯಿತು ಎಂಬುದರ ಕುರಿತಾಗಿ ನಾವು ನೋಡುವುದಾದರೆ, ಈ ಮನುಷ್ಯರನ್ನು ಉಂಟು ಮಾಡುವುದಕ್ಕೋಸ್ಕರ ದೇವರು ಕ್ರಮವಿಲ್ಲದೆ ಇದ್ದ ಭೂಮಿಯನ್ನು, ಬರಿದಾಗಿದ್ದ ಭೂಮಿಯನ್ನು ಮತ್ತೆ ಉತ್ತಮವಾದ ರೀತಿಯಲ್ಲಿ ಸರಿಪಡಿಸುವಾಗ ಆ ಸ್ಥಳದಲ್ಲಿ ದೇವದೂತರ ಸಾನ್ನಿಧ್ಯವನ್ನು ನಾವು ಕಾಣಲಿಕ್ಕೆ ಸಾಧ್ಯವಿದೆ. ಮನುಷ್ಯನು ಪಾಪ ಮಾಡಿ ದೇವರಿಂದ ದೂರ ಹೋದಾಗ
ಏದೆನ್ ತೋಟದಲ್ಲಿ ಇದ್ದಂಥ ಜೀವ ವೃಕ್ಷವನ್ನು ಕಾಯುವುದಕ್ಕಾಗಿ ಏದೆನ್ ತೋಟದ ಆ ಬಾಗಿಲಲ್ಲಿ ಕೆರೂಬಿಗಳನ್ನು ತಿರುಗುತ್ತಿರುವಂಥ ಆ ಖಡ್ಗದೊಂದಿಗೆ ನಿಲ್ಲಿಸಿರುವುದು ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತದೆ. ನೋಡಿ, ಮನುಷ್ಯರ ಸೃಷ್ಟಿಯ ಕಾಲದಲ್ಲಿ, ಮನುಷ್ಯನ ಬೀಳುವಿಕೆಯ ಕಾಲದಲ್ಲೇ ದೂತರುಗಳ ಸಾನ್ನಿಧ್ಯ ಇದೆ ಎಂಬುದು ನಾವು ತಿಳಿದುಕೊಳ್ಳೋಣ. ದೂತರುಗಳ ಕುರಿತಾಗಿ ನಾವು ತಿಳಿಯುವಾಗ ಮತ್ತು ಕೆಲವು ಸಂಗತಿಗಳು ಕೂಡ ನಾವು ಗ್ರಹಿಸತಕ್ಕದು ಒಳ್ಳೆಯದು. ದೂತರುಗಳು ಆತ್ಮ ಜೀವಿಗಳಾಗಿದ್ದರೂ ಕೂಡ ಅವುಗಳಿಗೆ ಸಮಯೋಚಿತವಾಗಿ ದೇವರ ಅಪ್ಪಣೆಯ ಮೇರೆಗೆ ಮನುಷ್ಯನ ಹಾಗೆ ಶರೀರವನ್ನು ವಹಿಸಿಕೊಳ್ಳಲಿಕ್ಕೆ, ಶರೀರಧಾರಿಗಳಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಸೇವೆಯನ್ನು ಮಾಡುವುದಕ್ಕೆ ದೇವರು ಅನುಮತಿ ಕೊಟ್ಟಿರುತ್ತಾನೆ. ನಾವು ಪವಿತ್ರ ವಚನವನ್ನು ನೋಡುವಾಗ ನಮಗೆ ಅದರಿಂದ ಕೆಲವೊಂದು ಸತ್ಯಗಳನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಮೊದಲನೆಯ ವಿಷಯ, ದೇವರ ಆಜ್ಞೆ ಅಪ್ಪಣೆಯ ಮೇರೆಗೆ ಆತ್ಮ ಜೀವಿಗಳಾಗಿ ಇರುವಂಥ ದೂತರುಗಳಿಗೆ ಶರೀರಧಾರಿಗಳಾಗಿ ದೇವರ ಸೇವೆ ಮತ್ತು ಮನುಷ್ಯನ ಸೇವೆಗೆ ಬರುವಂಥ ಅನುಮತಿ ದೇವರು ಕೊಟ್ಟಿದ್ದಾನೆ. ಒಂದು ಉದಾಹರಣೆ ಇದರ ಆಧಾರದಲ್ಲಿ ನಿಮಗೆ ತಿಳಿಸಲಿಕ್ಕೆ ಇಚ್ಛಿಸ್ತೇನೆ. ಆ ವಿಷಯ ಹೇಳುವುದಕ್ಕಿಂತ ಮುಂಚೆ ನಾವು ತಿಳಿದುಕೊಳ್ಳೋಣ, ದೂತರುಗಳಲ್ಲಿ ಅವರ ಪ್ರಕೃತಿಗಳಲ್ಲಿ ತುಂಬ ವ್ಯತ್ಯಾಸಗಳು ಬೈಬಲಲ್ಲಿ ನಾವು ಕಾಣುತ್ತೇವೆ. ಆದಿಕಾಂಡ 3ನೇ ಅಧ್ಯಾಯ ಅದರ 24ನೇ ವಚನದಲ್ಲಿ, ಅದಲ್ಲದೆ ಜೀವವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಆತನು ಏದೆನ್ ವನದ ಪೂರ್ವ ದಿಕ್ಕಿನಲ್ಲಿ ಕೆರೂಬಿಯರನ್ನು ದಗದಗನೆ ಪ್ರಜ್ವಲಿಸುತ್ತಾ ಸುತ್ತುವ ಕತ್ತಿಯನ್ನು ಇರಿಸಿದನು. ಈ ವಾಕ್ಯ ದೂತರುಗಳಲ್ಲಿ ಒಂದು ಪಂಗಡ ಆಗಿರುವಂಥ ಕೆರೂಬಿಗಳ ಕುರಿತಾಗಿ ಈ ವಾಕ್ಯ ನಮಗೆ ಸೂಚನೆ ಕೊಡ್ತಾ ಇದೆ. ಕೆರೂಬಿಗಳಿಗೆ ಇರುವಂಥ ಪ್ರಕೃತಿ, 2 ರೆಕ್ಕೆಗಳು ಮಾತ್ರ ಕೆರೂಬಿಗಳಿಗೆ ಇರುತ್ತವೆ. ಅದಲ್ಲದೆ ದೇವರು ಅಪ್ಪಣೆ ಕೊಟ್ಟದ ಮೇರೆಗೆ ಕಟ್ಟಲ್ಪಡುವಂಥ ಯೆಹೋವನ ಮಂಜೂಷದ ಮೇಲೆ ರೆಕ್ಕೆಗಳನ್ನು ಚಾಚಿ ನಿಂತಿರುವ 2 ಕೆರೂಬಿಗಳು ಆ ಮಂಜೂಷದ ಮೇಲೆ ನಿಂತಿರುವುದನ್ನು ನಾವು ದೇವರ ವಾಕ್ಯದಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ಕೆರೂಬಿಗಳು ಒಬ್ಬರೇ ಸೇವೆಯನ್ನು ಮಾಡುವುದಾಗಿ ನಾವು ಕಾಣಲು ಸಾಧ್ಯವಿಲ್ಲ. ಕೆರೂಬಿಗಳು ಇಬ್ಬರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ನೋಡಿ, ಇಲ್ಲಿ ನಾವು ಕಾಣುವಂಥದ್ದು, ದಾರಿಯನ್ನು ಕಾಯುವುದಕ್ಕೆ ಆತನು ಏದೆನ್ ವನದ ಪೂರ್ವ ದಿಕ್ಕಿನಲ್ಲಿ ಕೆರೂಬಿಯರನ್ನು ಅಲ್ಲಿ ಸಿಂಗುಲರ್ ಏಕವಚನ ಅಲ್ಲ, ಅಲ್ಲಿ ಬಹುವಚನ ನಾವು ನೋಡುತ್ತೇವೆ. ಕೆರೂಬಿಯರ ಸೇವೆ ಯಾವಾಗಲೂ ಇಬ್ಬರು ಕೆರೂಬಿಯರಾಗಿ ನಿಂತು ಮಾಡುತ್ತಾರೆ. ಮಂಜೂಷದ ಮೇಲೆ ಕೂಡ 2 ಕೆರೂಬಿಯರ ಆ ಒಂದು ರೂಪವನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತದೆ. ದೇವದೂತರುಗಳಲ್ಲಿ ಒಂದು ಪಂಗಡ ಆಗಿದೆ ಕೆರೂಬಿಯರು. ಆದರೆ ನಾವು ಹೋದ ಒಂದು ಸಂಚಿಕೆಯಲ್ಲಿ ನೋಡಿದ ಪ್ರಕಾರ ಯೆಶಾಯನ ಗ್ರಂಥ 6ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ ನಾವು ಗಮನಿಸುವಾಗ ನಾವಲ್ಲಿ ನೋಡಲಿಕ್ಕೆ ಸಾಧ್ಯವಾಗುವಂಥದ್ದು, ದೂತರುಗಳಲ್ಲಿ ಮತ್ತೊಂದು ಭಾಗವನ್ನು, ಮತ್ತೊಂದು ಗುಂಪನ್ನು ನಾವು ನೋಡುತ್ತೇವೆ. ಅದು ಸರಾಫಿಗಳು ಎಂಬುದಾಗಿ ಹೆಸರು ಹೊಂದಿರುವಂಥವರಾಗಿದ್ದಾರೆ. ಕೆರೂಬಿಯರಿಗಿಂತ ವಿಶೇಷತೆ ಸರಾಫಿಯರಿಗೆ ಏನಿದೆ ಅಂದರೆ, ಕೆರೂಬಿಯರಿಗೆ 2 ರೆಕ್ಕೆಗಳಾದರೆ ಸರಾಫಿಯರಿಗೆ 6 ರೆಕ್ಕೆಗಳು ಇರುವಂಥ ಪ್ರಕೃತಿಯಾಗಿದೆ. ಇಲ್ಲಿ ನಾವು ಗಮನಿಸಬೇಕಾದ ಕಾರ್ಯ, ಆರಾಧನೆ ಮಾಡುವುದಕ್ಕಾಗಿ ಇರುವಂಥ ಸರಾಫಿಯರಿಗೆ 6 ರೆಕ್ಕೆಗಳು ದೇವರು ಸೃಷ್ಟಿಯ ಕಾಲದಲ್ಲಿ ಕೊಟ್ಟಿರುವುದಕ್ಕೆ ಕಾರಣ ಏನಿರಬಹುದು? ಅವರು ಯಾವಾಗಲೂ ದೇವರನ್ನು ಆರಾಧಿಸುವಂಥವರಾಗಿರಬೇಕು. ಅದಕ್ಕೋಸ್ಕರ ಕೆರೂಬಿಯರು ಕಾವಲುಗಾರರಾಗಿ ನಿಂತಿರುವಾಗ ಅವರಿಗೆ 2 ರೆಕ್ಕೆಗಳನ್ನು ಕಾಣುತ್ತವೆ. ಆದರೆ ಆರಾಧನೆ ಮಾಡುವಂಥ ಸರಾಫಿಯರಿಗೆ ಯೆಶಾಯನ ಗ್ರಂಥ 6ನೇ ಅಧ್ಯಾಯ 1ನೇ ವಾಕ್ಯದಿಂದ ಯೆಶಾಯನು ನೋಡುವ ದರ್ಶನ, ದೇವರ ಸಿಂಹಾಸನದ ಮುಂದೆ ಸರಾಫಿಗಳು ನಿಂತು
2 ರೆಕ್ಕೆಗಳಿಂದ ತಮ್ಮ ಮುಖಗಳನ್ನು ಕಣ್ಣುಗಳನ್ನು ಮುಚ್ಚಿ, 2 ರೆಕ್ಕೆಗಳಿಂದ ತಮ್ಮ ಪಾದಗಳನ್ನು ಮುಚ್ಚಿ, 2 ರೆಕ್ಕೆಗಳಿಂದ ಬಡಿಯುತ್ತಾ ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು 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 ಎಂಬುದಾಗಿ ಆರ್ಭಟಿಸುವಂಥ ಆರಾಧನೆಯ ಶಬ್ದ. ಇದರಲ್ಲಿ ಪ್ರೀತಿಯ ವೀಕ್ಷಕರಿಗೆ ನಾನು ತಿಳಿಸುವಂಥ ಒಂದು ಕಾರ್ಯ, ಒಬ್ಬ ವ್ಯಕ್ತಿ ದೇವರಿಗೆ ಆರಾಧನೆ ಮಾಡುವುದಾದರೆ ಅವನು ಯಾವ ಪ್ರಕಾರ ಇರುವಂಥ ಆರಾಧನೆಯ ಕ್ರಮ ಇರಬೇಕು ಎಂಬುದು ಈ ಸರಾಫಿಯರ ಆ ಒಂದು ಪ್ರಕೃತಿಯು ನಮಗೆ ತಿಳಿಸಿಕೊಡ್ತಾ ಇದೆ. ಸ್ವಲ್ಪ ಮಟ್ಟಿಗೆ ನಾನು ಆ ವಿಷಯವನ್ನು ಹೇಳಿ ನನ್ನ ಈ ಅಧ್ಯಯನ ಮುಂದುವರಿಸಲಿಕ್ಕೆ ಇಚ್ಛಿಸ್ತೇನೆ. ಒಬ್ಬ ವ್ಯಕ್ತಿ ದೇವರನ್ನು ಆರಾಧಿಸುವಾಗ 2 ರೆಕ್ಕೆಗಳಿಂದ ತಮ್ಮ ಮುಖ ಅಥವಾ ಕಣ್ಣುಗಳನ್ನು ಮುಚ್ಚಬೇಕು. ಆರಾಧನೆ ಮಾಡುವ ವ್ಯಕ್ತಿ ಕಣ್ಣುಗಳು ಮುಚ್ಚಿರಬೇಕು ಎಂಬುದು ಒಂದು ವಿಷಯ. 2 ಆರಾಧನೆ ಮಾಡುವಂಥ ಸರಾಫಿಯರು ತಮ್ಮ ಪಾದಗಳನ್ನು 2 ರೆಕ್ಕೆಗಳಿಂದ ಮುಚ್ಚಿಕೊಳ್ತಾ ಇದ್ದಾರೆ. ಅದರ ಅರ್ಥ ದೇವರನ್ನು ಆರಾಧಿಸುವಂಥ ಒಬ್ಬ ವ್ಯಕ್ತಿಯು ಮೊಣಂಕಾಲೂರಿ ದೇವರನ್ನು ಆರಾಧಿಸಬೇಕು. ಇದು 2ನೆಯ ಸತ್ಯಾಂಶ. ಆರಾಧನೆ ಮಾಡುವಂಥ ವ್ಯಕ್ತಿಯು ತಿಳಿದುಕೊಳ್ಳಬೇಕಾದ 3ನೆಯ ಸತ್ಯಾಂಶ ಸರಾಫಿಯರ ಆರಾಧನೆಯಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಿದೆ. 2 ರೆಕ್ಕೆಗಳನ್ನು ಚಾಚಿ ಬಡಿಯುತ್ತಾ ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು 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 ಎಂದು ಆರ್ಭಟಿಸುವುದರ ಉದ್ದೇಶ ಏನೆಂದರೆ, ದೇವರು ನಮಗೆ ಕೊಟ್ಟಿರುವ ಕೈಗಳನ್ನು ತಟ್ಟಿ ಚಪ್ಪಾಳೆ ತಟ್ಟಿ ದೇವರನ್ನು ಆರಾಧಿಸುವಂಥ ಸತ್ಯಾಂಶ ಅದು ನಮಗೆ ಸೂಚಿಸ್ತಾ ಇದೆ. ನಾವು ದೇವರನ್ನು ಆರಾಧಿಸುವಂಥ ವ್ಯಕ್ತಿಗಳು ಆಗಿದ್ದರೆ ನಮ್ಮ ಆರಾಧನೆಯ ರೀತಿ, ನಮ್ಮ ಆರಾಧನೆಯ ಕ್ರಮ ಈ ಪ್ರಕಾರವಾಗಿ ಇರಬೇಕೆಂಬುದೇ ಇದರ ಮೂಲಕವಾಗಿ ದೇವರು ನಮಗೆ ಸೂಚನೆಯನ್ನು ಕೊಡುವಂಥದ್ದು. ಇವತ್ತು ಈ ಸಂಚಿಕೆ ಮೂಲಕವಾಗಿ ನನ್ನನ್ನು ಗಮನಿಸುತ್ತಿರುವ, ಈ ಸತ್ಯವೇದ ಶಾಲೆಯನ್ನು ಕೇಳುತ್ತಿರುವ ಗಮನಿಸುತ್ತಿರುವಂಥ ನನ್ನ ಪ್ರೀತಿಯ ವೀಕ್ಷಕರಿಗೆ ನಾನೊಂದು ಮಾತು ಹೇಳಲಿಕ್ಕೆ ಇಚ್ಛಿಸ್ತೇನೆ. ದೇವ ದೂತರುಗಳು ದೇವರ ಆಜ್ಞೆ, ದೇವರ ಕಟ್ಟಳೆಗಳನ್ನು ಅನುಸರಿಸುವುದಕ್ಕಾಗಿ ಕರೆಯಲ್ಪಟ್ಟವರಾಗಿದ್ದಾರೆ. ಈಗ ಕೆರೂಬಿಯರ ವಿಷಯ ನಾನು ಹೇಳಿದ್ದೀನಿ, ಸರಾಫಿಗಳ ವಿಷಯ ನಾನು ಹೇಳಿದ್ದೀನಿ. ಇನ್ನೂ ಪ್ರಧಾನ ದೂತರುಗಳಿದ್ದಾರೆ. ಗಬ್ರಿಯಲ, ಮೀಕಾಯಲ ಎನ್ನುವವರು ಪ್ರಧಾನ ದೂತರಾಗಿದ್ದಾರೆ. ಇದರ ಕುರಿತಾಗಿ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕಾಗಿ ನಾನು ಕರ್ತನಲ್ಲಿ ಭರವಸೆಯುಳ್ಳವನಾಗಿದ್ದೇನೆ. ಈ ದಿನದ ಈ ಒಂದು ಅಧ್ಯಯನ ನಿಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಅದು ಆಶೀರ್ವಾದಕ್ಕೆ ಕಾರಣವಾಗಿದೆ ಎಂಬುದಾಗಿ ಕರ್ತನಲ್ಲಿ ನಾನು ನಂಬುತ್ತೇನೆ. ನಿಶ್ಚಯವಾಗಿಯೂ ಈ ಸತ್ಯವೇದ ಶಾಲೆ ನಿಮ್ಮ ಜೀವಿತದಲ್ಲಿ, ನಿಮ್ಮ ಆತ್ಮಿಕ ಜೀವಿತದಲ್ಲಿ ಆಶೀರ್ವಾದಕ್ಕೆ ಕಾರಣವಾಗಲಿ ಎಂಬ ಮಾತಿನೊಂದಿಗೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿ ಈ ಸಂಚಿಕೆಯನ್ನು ನಾವು ಮುಕ್ತಾಯಗೊಳಿಸೋಣ. ನನ್ನ ಜೊತೆ ಸೇರಿ ನಿಮ್ಮ ಕಣ್ಣುಗಳು ಕೂಡ ಮುಚ್ಚಿ ನಾವು ಒಟ್ಟಿಗೆ ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪೂರ್ಣನಾದ ನಮ್ಮ ದೇವರೇ, ಪರಿಶುದ್ಧನಾದ ನಮ್ಮ ತಂದೆಯೇ, ನಮ್ಮ ಜೀವಿತದಲ್ಲಿ ನಿನ್ನ ವಾಕ್ಯವನ್ನು ಕಲಿಯುವುದಕ್ಕೋಸ್ಕರ ಒದಗಿಸಿಕೊಟ್ಟ ಈ ಒಂದು ಒಳ್ಳೆಯ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಅರ್ಪಿಸ್ತಾ ಇದ್ದೇವೆ. ನಿನ್ನ ವಾಕ್ಯವು ನಮ್ಮ ಕಾಲಿಗೆ ದೀಪವಾಗಿ ಇರಲಿ ಸ್ವಾಮಿ. ಕರ್ತನೆ, ನಮ್ಮ ದಾರಿಯಲ್ಲಿ ಬೆಳಕಾಗಿ ಇರಲಿ ಸ್ವಾಮಿ. ನಾವು ಕಲಿಯುವಂಥ ಈ ಸತ್ಯವೇದ ಶಾಲೆ ನಮ್ಮ ಜೀವಿತದಲ್ಲಿ ಕರ್ತನೆ, ಇದನ್ನು ಕೇಳುತ್ತಿರುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿಯೂ ಅದು ಆಶೀರ್ವಾದಕ್ಕೆ ಕಾರಣವಾಗಲಿ ಎಂಬುದಾಗಿ ಕರ್ತನೆ ನಾವು ನಿನ್ನಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆಯನ್ನು ನೀನು ಕೇಳಿ ನಮಗೆ ಸದುತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇನ್ನು ಮುಂದಿನ ಸಂಚಿಕೆಗಳಲ್ಲಿಯೂ ನಿನ್ನ ಸಹಾಯವನ್ನು ಕೇಳುತ್ತಾ ಕ್ರಿಸ್ತೇಸುವಿನ ನಾಮದಲ್ಲಿ ಬೇಡಿ ಪಡೆಯುತ್ತೇವೆ ನಮ್ಮ ತಂದೆಯೇ, ಆಮೆನ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಈ ಸಂಚಿಕೆ ನಿಶ್ಚಯವಾಗಿ ನಿಮಗೆ ಆಶೀರ್ವಾದವಾಗಿದೆ ಎಂಬುದಾಗಿ ನಾನು ನಂಬುತ್ತೇನೆ. ಸದಾ ವೀಕ್ಷಿಸಿರಿ ಸತ್ಯವೇದ ಶಾಲೆ ಆಸರೆ ಟಿವಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.